ಹೊನ್ನಾವರ ಪಟ್ಟಣದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಣಗುಣಿ ರಾಯಲ್ಕೆರೆಯ 125ನೇ ವರ್ಷದ ರಜತ ಶತಮಾನೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ದಿನಕರ್ ಶೆಟ್ಟಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಶಿಕ್ಷಣದ ಬಗ್ಗೆ ಅಭಿಮಾನ ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ಮೂಡಿದಾಗ ಮಾತ್ರ ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟಕ್ಕೆ ತಲುಪಿದೆ. ಸರ್ಕಾರಿ ಶಾಲೆಯ ಗುಣಮಟ್ಟ ಸುಧಾರಿಸಲು ಶಿಕ್ಷಣ ಇಲಾಖೆ ಸಹಕಾರ ನೀಡುತ್ತಿದೆ. ಸರ್ಕಾರವೂ ಕೂಡ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಲು ಹಲವು ಬದಲಾವಣೆ ತರುತ್ತಿದೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮೊದಲು ಸಮವಸ್ತ್ರ ನೀಡಿದರು. ಅನಂತರ ಬಿಸಿ ಊಟ, ಪಠ್ಯಪುಸ್ತಕ ನೀಡುವ ಮೂಲಕ ಹಲವು ಸೌಲಭ್ಯ ಸರ್ಕಾರ ನೀಡುತ್ತಾ ಬಂದಿದೆ. ಪಾಲಕರಾದವರು ಮಕ್ಕಳನ್ನು ಶಾಲೆಗೆ ಕಳಿಸುವುದೇ ದೊಡ್ಡ ಜವಾಬ್ದಾರಿಯಾಗಿದೆ. ಅದನ್ನು ನಾವೆಲ್ಲರೂ ಸರಿಯಾಗಿ ನಿಭಾಯಿಸೋಣ ಎಂದು ಸಲಹೆ ನೀಡಿದರು. ಶಾಲೆಯ ಶತಮಾನೋತ್ಸವದ ಕಾರ್ಯಕ್ರಮ ಇರ್ಬೋದು, ವಜ್ರಮಹೋತ್ಸವದ ಕಾರ್ಯಕ್ರಮ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಸುಮಾರು 13 ವರ್ಷ ಶಾಸಕನಾಗಿ ಕೆಲಸ ಏನು ಮಾಡ್ತಾ ಇದ್ದಾರೆ. ಆ ಎಲ್ಲ ಸಂದರ್ಭದಲ್ಲಿ ಸಾಕಷ್ಟು ಶಾಲೆಗಳ ಶತಮಾನೋತ್ಸವದ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದ್ದೇನೆ, ಅಧ್ಯಕ್ಷತೆಯನ್ನು ವಹಿಸಿದ್ದೇನೆ. ಆದರೆ ಈ ಗುಣಗುಣಿ ಶಾಲೆ ಕೇವಲ 30 ವಿದ್ಯಾರ್ಥಿಗಳನ್ನು ಒಳಗೊಂಡಂತ ಈ ಒಂದು ಶಾಲೆ ಇಷ್ಟೊಂದು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿಯೂ ಈ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಮತ್ತು ಈ ಅಕ್ಕಪಕ್ಕದ ಎಲ್ಲ ಹಿರಿಯರನ್ನ ಈ ಒಂದು ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಾಲೆ ಬಗ್ಗೆ ಬಹುಶಃ ನಮ್ಮ ಶಿಕ್ಷಣ ಇಲಾಖೆಯವರು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಶಾಲೆ ನಡಿಬೇಕು, ಶಾಲೆಯಲ್ಲಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಬರಬೇಕು ಎನ್ನುವಂಥದಕ್ಕೆ ಒಂದ್ ಕಡೆ ಸರ್ಕಾರನೂ ಅದಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡುವಂಥದ್ದನ್ನು ನಾನು ನೋಡಿದ್ದೇನೆ. ಆದರೆ ಇಲ್ಲಿ ಇಂಥ ಒಂದು ಗುಣಗುಣಿಯಲ್ಲಿ ಕೇವಲ 30 ವಿದ್ಯಾರ್ಥಿಗಳನ್ನು ಹೊಂದಿದಂಥ ಈ ಒಂದು ಚಿಕ್ಕ ಶಾಲೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ರಿ. ಬಹಳಷ್ಟು ಸಮಯದಿಂದ ನಾನು ನೋಡಿದೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯ ಅಭಿಮಾನಿಗಳು, ಹಿರಿಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪಾಲಕರು ನೀವೆಲ್ಲ ಇಷ್ಟೆಲ್ಲ ಸಮಯ ಆದರೂ ನೀವು ಕೂತ್ಕೊಂಡಿದ್ರಲ್ಲ. ನಾನೊಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಇದೆ ಇಂಥ ಶಾಲೆಯನ್ನು ಇನ್ನೂ ಮೇಲ್ಮಟ್ಟಕ್ಕೆ ಏರಿಸಬೇಕಾಗಿದೆ. ಹೀಗಾಗಿ ನೀವೆಲ್ಲರೂ ನಿಮ್ಮ ಸಪೋರ್ಟನ್ನು ನೋಡಿದವಾಗ ಬಹುಶಃ ನಮ್ಮ BO ಇರ್ಬೋದು, ನಮ್ಮ NR ಹೆಗಡೆ ಅವರು ಇರ್ಬೋದು, ಮತ್ತು ವೇದಿಕೆ ಮೇಲೆ ಕುಳಿತಂಥ ಅನೇಕ ಶಿಕ್ಷಣ ಸುಶಿಕ್ಷಿತರು ಅವರೆಲ್ಲರ ಸಹಕಾರದೊಂದಿಗೆ ಮುಂದಿನ ದಿವಸದಲ್ಲಿ ಈ ಶಾಲೆ ಇನ್ನೂ ಒಳ್ಳೆಯ ಶಾಲೆಯನ್ನಾಗಿ ಮಾಡೋದ್ರ ಬಗ್ಗೆ ಬಾಲಬೆಳಕು ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿ ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ NR ಹೆಗಡೆ ಮಾತನಾಡಿ, ಇಲಾಖೆಯ ಹೆಮ್ಮೆಯ ಶಾಲೆ ಇದಾಗಿದ್ದು ಇಂದು ಶತಮಾನೋತ್ಸವ ರಜತ ಸಂಭ್ರಮ ಆಚರಿಸಿಕೊಳ್ಳುತ್ತಿದೆ. ರಾಜ್ಯ ಶಿಕ್ಷಣ ನೀತಿ ಜಾರಿಯಲ್ಲಿದ್ದು ದ್ವಿಭಾಷಾ ನೀತಿ ಅನುಷ್ಠಾನಕ್ಕೆ ಸರ್ಕಾರ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದೆ. ನಮ್ಮ ರಾಜ್ಯದ 15 ಜಿಲ್ಲೆಯಲ್ಲಿ ಮುಂದಿನ ಜೂನ್ ತಿಂಗಳಿನಿಂದ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಶಿಕ್ಷಣ ನೀಡುತ್ತಿದೆ. 120ಕ್ಕಿಂತ ಹೆಚ್ಚು ಸೌಲಭ್ಯ ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ನೀಡುತ್ತಿದೆ. ಬದುಕಿಗಾಗಿ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳು ನೀಡುತ್ತಿದೆ ಎಂದರು. ಈ ಶಾಲೆಯನ್ನ ನೋಡಿದಾಗ ಏನನ್ಸುತ್ತಂತಂದ್ರೆ ಎಲ್ಲೋ ಮುರಿದು ಬೀಳೋ ಸ್ಥಿತಿಯಲ್ಲಿದ್ದು 106 ವರ್ಷಗಳ ಕಾಲ ಕಳೆದ ನಂತರ ಹಳೆಯ ಕುರುಹುಗಳನ್ನು ಏನೂ ಇಟ್ಕೊಳ್ಳದೆ ನಡೀತಕ್ಕಂಥ ಶಾಲೆ ಆಗಿರ್ಬೋದು, ನಡೀತಕ್ಕಂಥ ಭಾವನೆಗಳಿದ್ದವರಿಗೆ ಇದು ಹೊಸ ಜೀವಕಳಿಯಿಂದ ಹೊಂದಿರತಕ್ಕಂಥ ಪುನರ್ನವೀಕರಣಗೊಂಡು ನಗರ ಭಾಗದಲ್ಲಿ 30ಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರತಕ್ಕಂಥ ಶಾಲೆ ಆಗಿರೋದು ಖಂಡಿತವಾಗಿ ಇದು ನಮ್ಮ ಇಲಾಖೆ ಹೆಮ್ಮೆಯ ಶಾಲೆ. ಅದಕ್ಕಿಂತ ಹೆಚ್ಚು ಖುಷಿಯಾಗೋದು ಮಾನ್ಯ ಶಾಸಕರು ಕೂಡ ಹೇಳಿದ್ರು, ಎಲ್ಲ ಒಂದು 50-60 ಜನ ಸೇರ್ಕೊಳ್ಬೋದು ಅಂತ ಹೇಳ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ಬಹುಸಂಖ್ಯಾತ ಈ ಭಾಗದ ಎಲ್ಲ ಹಿರಿಯ ಜೀವಿಗಳು, ಜನಾನುರಾಗಿಗಳು, ನಮ್ಮೆಲ್ಲ ಈ ಶಾಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಿಂದಿನ ಶಿಕ್ಷಕ ಬಂಧುಗಳು, ಶಾಲೆಯನ್ನು ಹರಿಸಿ ಹೋಗಿರ್ತಕ್ಕಂಥ ಸ್ಥಳದಾನಿಗಳಿರ್ಬೋದು, ಹಿರಿಯ ನಾಗರಿಕರಿರ್ಬೋದು ಪಾಲ್ಗೊಂಡು ಶಾಲೆ ಮಹತ್ವವನ್ನು ಸಾರಿದ್ದಾರೆ. ತಮ್ಗೆ ಗೊತ್ತಿರಲಿ ಅಂತ ಒಂದು 2 ವಿಚಾರವನ್ನು ತಮ್ಮ ಎದುರಿಗೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಇಲಾಖೆಯನ್ನು ಮುನ್ನಡೆಸ್ತಕ್ಕಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರಾಜ್ಯ ಸರ್ಕಾರ ಅದನ್ನು ಸಣ್ಣ ಪುಟ್ಟ ಬದಲಾವಣೆಗಳ ಮೂಲಕ ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿ ತರ್ತಾ ಇದೆ. ಈಗಾಗಲೇ ಅದರ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನಗೊಳ್ತಾ ಇದ್ದಾವೆ. ರಾಜ್ಯ ಶಿಕ್ಷಣ ನೀತಿಯಲ್ಲಿ ಒಂದು ಅಂಶವನ್ನು ತಾವು ಪರಿಗಣಿಸಬೇಕು. ಸ್ಥಳೀಯ ಭಾಷೆಯಲ್ಲಿ ಇರಬೇಕು, ಮಾತೃಭಾಷೆಯಲ್ಲಿ ಇರಬೇಕು, ಇಲ್ಲ ಅಂತಂದರೆ
ಕನ್ನಡದಲ್ಲಿ ಕಲಿಸಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಸ್ಥಿರ ನಿಲುವು. ಆ ನಿಟ್ಟಿನಲ್ಲಿ ದ್ವಿಭಾಷಾ ನೀತಿಯನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಸಾರ್ವಜನಿಕರಿಂದ ಬಹುದೊಡ್ಡ ಬಿಒ ವಿನಾಯಕ್ ಔಧಾನಿ ಮಾತನಾಡಿ, ಸದ್ಗುಣ ತುಂಬಿರುವ ಈ ಭಾಗದವರು ಶತಮಾನೋತ್ಸವ ರಜತ ಸಂಭ್ರಮಾಚರಣೆ ಅದ್ದೂರಿಯಾಗಿ ನೆರವೇರುತ್ತಿದೆ. ಯಾವ ಆಂಗ್ಲ ಮಾಧ್ಯಮ ಶಾಲೆಗೂ ಕೊರತೆ ಇರದಂತೆ ಈ ಶಾಲೆಯು ವಿದ್ಯಾರ್ಜನೆ ನೀಡುತ್ತಿದೆ. ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರನ್ನು, ಸ್ಥಳದಾನಿಗಳನ್ನು, ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶತಮಾನೋತ್ಸವ ಸಮಿತಿ ಗೌರವಾಧ್ಯಕ್ಷ ದೇವಿದಾಸ್ ಮಡಿವಾಳ್, ಕ್ಷೇತ್ರ ಸಮನ್ವಯಾಧಿಕಾರಿ ಜಯಶ್ರೀ ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸಹನಾ ಭಾನು ಪಠಾಣ್ ಮಾತನಾಡಿದರು. ವೇದಿಕೆಯಲ್ಲಿ ಧರ್ಮದರ್ಶಿ ರಾಘವೇಂದ್ರ ಭಟ್, ರಜತ ಎಸ್ಡಿಎಂಸಿ ಅಧ್ಯಕ್ಷೆ ಪದ್ಮಾವತಿ ನಾಯ್ಕ್, ಸಿಆರ್ಪಿ ಪ್ರಕಾಶ್ ಶೇಟ್, ಸಮಿತಿಯ ಪದಾಧಿಕಾರಿಗಳಾದ ಕುಮಾರ್ ನಾಯ್ಕ್, ಸುರೇಶ್ ಮುಗೇರ್, ನಾರಾಯಣ್ ನಾಯ್ಕ್, ರವಿ ನಾಯ್ಕ್, ರಾಘವೇಂದ್ರ ಹೊನ್ನಾವರ, ರತ್ನಾಕರ್ ನಾಯ್ಕ್, ಶ್ರೀಪಾದ್ ನಾಯ್ಕ್, ಮೋಹನ್ ನಾಯ್ಕ್, ಯಶವಂತ್ ದಿವಾಕರ್, ಮಹೇಶ್ ಕಲ್ಯಾಣ್ಪುರ್, ಪ್ರಭಾಕರ್ ಮಾಸ್ತಿಕಟ್ಟೆ, ಬೀರುಗೌಡ, ರಾಜೇಶ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ರಜತ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ನೀಲ್ಕಂಠ್ ನಾಯ್ಕ್ ಸ್ವಾಗತಿಸಿದರು. ರವಿ ನಾಯ್ಕ್ ರಾಯಲ್ಕೇರಿ ವಂದಿಸಿದರು. ಶಾಲಾ ಮುಖ್ಯ ಶಿಕ್ಷಕಿ ಮಮತಾ ಪಟ್ಗಾರ್ ವರದಿ ವಾಚಿಸಿದರು. ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೇಶ್ ನಾಯ್ಕ್, ಭಾರತಿ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು. ಸಭಾ ಕಾರ್ಯಕ್ರಮದ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ನಂತರ ತಾಂಡವ ನೃತ್ಯ ಕಲಾ ತಂಡ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಮುಂಜಾನೆ ಶಾರದಾ ಪೂಜೆ ಜರುಗಿತು.